ಗೈಸ್ ಎಲೆಕ್ಟ್ರಿಕ್ ಗಾಡಿ ಪೆಟ್ರೋಲ್ ಗಾಡಿನ ಟೋ ಮಾಡ್ತಾ ಇದೆ. ಅಣ್ಣ ಯಾಕೆ ತಳ್ಕೊಂಡು ಹೋಗ್ತಾರೆ ಕೇಳೋಣಂತೆ. ಅಣ್ಣ ಏನಾಯ್ತು ಗಾಡಿ? ಎಷ್ಟು ವರ್ಷ ಆಯ್ತು ಗಾಡಿ ತಗೊಂಡು? 1 ವರ್ಷ. ನಮ್ಮ ಗ್ರೀನ್ ಟೈಗರ್ ಕಸ್ಟಮರ್ಸ್ ಹತ್ರ ನಾನು ಮಾತಾಡಿದಾಗ ಅವ್ರು ಹೇಳಿದ್ದು ಇಂಜಿನ್ ಪ್ರಾಬ್ಲಮ್ ಇದೆ, ಬೋರ್ ಪ್ರಾಬ್ಲಮ್ ಇದೆ, ಮೈಲೇಜ್ ಪ್ರಾಬ್ಲಮ್ ಇದೆ. ಆಗಲೇ 10 ರಿಂದ 15 ವರ್ಷ ಆಗಿದೆ, 50,000 ಮೇಲ್ ಓಡಿದೆ, ಇನ್ನು ತುಂಬ ರೀಸನ್ಸ್ಗಳು ಹೇಳಿದ್ದಾರೆ. ಈಗ ನಿಮ್ಮ ಸ್ಕೂಟರ್ನ ನೀವು ಏನಕ್ಕಿನ್ನ ಎಲೆಕ್ಟ್ರಿಕ್ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನೊಂದು ವಿಷಯ ಏನಂದರೆ, ಇವತ್ತು ಒಂದು ಪಾರ್ಟ್ ಹೋದರೆ ನಾಳೆ ಇನ್ನೊಂದು ಪಾರ್ಟು, ಇನ್ನೊಂದು ದಿನ ಇಂಜಿನ್. ನಮ್ಮ ಜನ ಇನ್ನೂ ಸ್ವಲ್ಪ ದಿನ ನೋಡೋಣ, ಯೂಸ್ ಮಾಡೋಣ, ಇನ್ನೂ ಟೈಮ್ ಇದೆ ಅನ್ಕೋತಾರೆ. ಯಾಕೆಂದರೆ ಅವ್ರಿಗೆ ಹೊಸದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಪುಷ್ ಬೇಕು. ಈ ವಿಡಿಯೋ ಅವ್ರಿಗೋಸ್ಕರ. ನೀವು ವೇಟ್ ಮಾಡೋಕ್ಕೆ ರೆಡಿ ಇದ್ದರೂ ನಿಮ್ಮ ಸ್ಕೂಟರ್ ವೆಯ್ಟ್ ಮಾಡಲ್ಲ. ಪ್ರಾಬ್ಲಮ್ ಅಂದಮೇಲೆ ಜಾಸ್ತಿ ಖರ್ಚು ಮಾಡೋ ಬದಲು ಇವಾಗಲೇ ಬುದ್ಧಿ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿರೋ ಥರ ಪ್ರಾಬ್ಲಮ್ಸು ಯಾವುದೂ ನಿಮ್ಮ ಹತ್ರ ಬರೋಕ್ಕೆ ಬಿಡಬೇಡಿ. ಕನ್ವರ್ಟ್ ಮಾಡಿಸ್ಕೊಳ್ಳೋಕೆ ಈ ನಂಬರ್ಗೆ ಕಾಲ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.